ಇದೆಲ್ಲ ವಯರ್ ಇருக்கு ನೋಸ್ ಇருக்கு ನಾಸ್ಟಲ್ ಇருக்கு ಜಲನೈತಿ ಅಂತಾರೆ. ಇದರಲ್ಲಿ ನಾವು ವಾರ್ಮ್ ವಾಟರ್ ಪ್ಲಸ್ ಸಾಲ್ಟ್ ಹಾಕ್ಕೊಂಡು ಹಿಂಗೆ ಇಟ್ಕೊಂಡು ಹಿಂಗೆ ಬಗ್ಗಿ ಈ ಮೂಗಿನಲ್ಲಿ ಇಟ್ಕೊಂಡು ಈ ಮೂಗಿನಲ್ಲಿ ನೀರು ಬರುತ್ತೆ, ಈ ಮೂಗಿನಲ್ಲಿ ಇಟ್ಟರೆ ಈ ಮೂಗಿನಲ್ಲಿ ಬರುತ್ತೆ. ಕೇಳಕ್ಕೆ ಆಶ್ಚರ್ಯ ಆಗುತ್ತೆ, ಬಟ್ ಮಾಡೋಕ್ಕೆ ಸಖತ್ತಾಗಿರುತ್ತೆ. ಕ್ರಿಯಾ ಸ್ಮೋಕ್ ಎಫೆಕ್ಟ್. Those are not able to do, please don't force yourself, please don't stress yourself like others will be doing and you feel like they are doing and you want to do. Please don't do that. Some other thing may happen and you may get hurt and you may get bleeding also. Okay, so please don't force yourself, please don't harm yourself. Okay, it will enter your nostril and it will slowly come out through your mouth. You have to insert it and you have to take it out through your mouth. While taking it out, you have to use these two fingers. Okay. Brightness. Thank you. ಇದನ್ನು ಕಪಾಲಭಾತಿ ಅಂತಾರೆ. ಸೊ ನೀರು ಒಳಗಡೆ ಹೋಗಬಾರ್ದು ಅಂತ ಈ ಕ್ರಿಯೆಯನ್ನು ಮಾಡ್ತಾರೆ. ಕಪಾಲಭಾತಿ ಇಷ್ಟ ಜಾಗ ಸೂಪರ್ ಅಪ್ಪ ಹಾಂ ಸೂಪರ್. Now we have came to which hall this one? Annapurna dining. Why we have to eat khichdi and ghee after this kriya? The kriya. So what we did was a cleansing process. We did a cleansing process for the upper digestive tract. And it's important to restore the digestive tract after the cleansing with the right amount of things. So the ghee it smooths the lining, which was irritated by the salt and the vomiting. And khichdi is very sattvic, so it's just rice, it's just the dal, and there's no seasonings, very little salt. So it provides the right amount of nourishment without too much agitation of the body. ಒಂದು ಕ್ರಿಯೆ ಮಾಡಿರ್ತೀವಲ್ಲ, ಕ್ರಿಯೆ ಮಾಡಿದಾಗ ಏನಾಗುತ್ತೆ, ಇದೆಲ್ಲ ಸ್ವಲ್ಪ ಸ್ಕ್ರಾಚಸ್ ಬಿದ್ದಿರುತ್ತೆ. ಸ್ಕ್ರಾಚಸ್ ಆದಾಗ ಏನಾಗುತ್ತೆ, ಗಿ ವಿಲ್ ಆಕ್ಟ್ ಆಸ್ ಅ ಲೂಬ್ರಿಕೆಂಟ್ ಅಂತ. ಲೂಬ್ರಿಕೆಂಟ್ ಏನಾಗುತ್ತೆ, ಆ ಲೂಬ್ರಿಕೆಂಟ್ ಏನಾಗುತ್ತೆ ವೆನ್ ಯು ಆರ್ ಈಟಿಂಗ್ ಲಂಚ್ ಆರ್ ಡಿನ್ನರ್, ಅದು ನೀಟಾಗಿ ಇಳಿಯುತ್ತೆ. ಸೊ ಸ್ಪೈಸಿ ಏನಾದರೂ ತಿಂದರೆ ಸ್ಕ್ರಾಚಸ್ ಇರುತ್ತಲ್ಲ, ಸ್ಮಾಲ್ ಸ್ಕ್ರಾಚಸ್, ಟಿಶ್ಯೂ ಟೈರಿಂಗ್ ಅದೆಲ್ಲ ಇರುತ್ತೆ.
ಸೊ ಅದೇನಾಗುತ್ತೆ ವೆನ್ ಯು ಈಟ್ ಸ್ಪೈಸಿ ಫುಡ್ ಮೋರ್ ಸ್ಪೈಸಿ ಆ್ಯಂಡ್ ಮಸಾಲ ವಿಲ್ ಬಿ ಆ್ಯಡೆಡ್ ಟು ಥ್ರೋಟು ಡ್ಯಾಮೇಜ್ ಆಗೋ ಸೀನ್ಸ್ ಆಗುತ್ತೆ. ಸೊ ಆ ಸೀನ್ ಬೇಡ ಅಂತೇಳಿ ನಮಗೆ ಒಂದು ಲೆಕ್ಕದಲ್ಲಿ ಕಿಚಡಿ ವಿತ್ ಗೀ ತಿನ್ನಿಸ್ತಾರೆ. ಸೊ ಗೀ ಇಸ್ ದ ಲುಬ್ರಿಕೆಂಟ್. ಇಫ್ ಯು ಈಟ್ ಓನ್ಲಿ ಕಿಚಡಿ ಆಲ್ಸೋ ದಟ್ ವಿಲ್ ಆಲ್ಸೋ ಬಿ ಅ ಪ್ರಾಬ್ಲಮ್. ದಟ್ ವಿಲ್ ಆಲ್ಸೋ ಮೇಕ್ ಸಮ್ ಸ್ಕ್ರಾಚಸ್ ಇನ್ ಫುಡ್ ಪೈಪ್. ಆಮೇಲೆ ಸ್ಟಮಕ್ ಅಲ್ಲಿ ಎಲ್ಲ ವಾಮನ ಧೋತಿ ಮಾಡಿರ್ತೀರಲ್ಲ, ಸೊ ಇಟ್ ವಿಲ್ ಬಿ ಆಲ್ ಎಂಟಿ. ಸೊ ಒನ್ಸ್ ಯು ಪುಟ್ ಸ್ಪೈಸಿ ಫುಡ್ ಇನ್ಸೈಡ್ ಎಂಟಿ ಸ್ಟಮಕ್ ಇಟ್ ವಿಲ್ ಬಿಕಮ್ ಟರ್ನ್ ಇನ್ ಟು ಗ್ಯಾಸ್ಟ್ರಿಕ್ ಆ್ಯಂಡ್ ಅಲ್ಸರ್. ಸೊ ಯು ವಿಲ್ ಹ್ಯಾವ್ ದ ಕಿಚಡಿ ವಿತ್ Khichdi dal. I will skip every time the khichdi, but now I have to take khichdi. Special khichdi. ಕಿಚಡಿ ವಿತ್ ತುಪ್ಪ. Khichdi with ghee.